ಸೊ ತನ್ಮಾತ್ರ ರೆಸಾರ್ಟ್ಗೆ ಹೋಗೋಕ್ಕೆ ಸ್ವಲ್ಪ ಆಫ್ ರೋಡ್ ಕೂಡ ಮಾಡಬೇಕು. ಅಲ್ಲಿ ಮೇನ್ ರೋಡಿಂದ ಬೋರ್ಡ್ ಹಾಕಿದ್ದಾರೆ ತನ್ಮಾತ್ರ ರೆಸಾರ್ಟ್ ಅಂತ. ಸೊ ಅಲ್ಲಿಂದ ಲೈಟಾಗಿ ಆಫ್ ರೋಡ್ ಮಾಡಬೇಕು. ಇದನ್ನು ಕೂಡ ಆಫ್ ರೋಡ್ ಪ್ರಿಯರಿಗೆ ಒಂದೊಳ್ಳೆ ಎಕ್ಸ್ಪೀರಿಯೆನ್ಸ್ ಗುರು. ಆಫ್ ರೋಡ್ ಅಂದರೆ ಅಂಥ ಆಫ್ ರೋಡ್ ಏನಿಲ್ಲ, ಸ್ಲೈಟಾಗಿ ಮೈಲ್ಡ್ ಆಫ್ ರೋಡು. ಮುಂದೆಗಡೆ ನೋಡ್ತಾ ಇರ್ಬೋದು ಸ್ನೇಹಿತರೆ ನೀವು ಹೆಂಗಿದೆ ಅಂತ ಮೌಂಟೇನ್ ರೇಂಜಸ್ಸು. ಆ್ಯಕ್ಚುಲಿ ಬಿಸಿಲು ಸ್ವಲ್ಪ ನಿಮಗೆ ಡಿಮ್ಮಾಗಿ ಕಾಣಿಸ್ತಾ ಇರ್ಬೋದು, ಬಟ್ ಮಾನ್ಸೂನಲ್ಲಿ ಬಂದರೆ ಅಂತೂ ಸ್ವರ್ಗ ಗುರು ಈ ಜಾಗ. ಮೂಡಿಗೆರೆಯಲ್ಲಿ ಇದೆ ನಮ್ಮ ಒಂದು ರೆಸಾರ್ಟ್ ಸ್ಟೇ, ತನ್ಮಾತ್ರ ರೆಸಾರ್ಟ್ಸ್ ಅಂತ. ಇದರ ಒಂದು ಟೂರ್ ಆಮೇಲೆ ಕೊಡ್ತೀನಿ ನಿಮಗೆ. ಹೇಗಿದೆ ನೋಡಿ, ಫುಲ್ ಇಲ್ಲೆಲ್ಲ ಕಾಟೇಜಸ್ಸು, ಹಿಂದೆಗಡೆನೇ ದೊಡ್ಡ ಗುಡ್ಡ, ಸಖತ್ತಾಗಿದೆ ಗುರು. ಸೊ ಸ್ನೇಹಿತರೆ, ಆ್ಯಕ್ಚುಲಿ ಚೆಕ್-ಇನ್ ಆಗಿದ ತಕ್ಷಣ ಸಿಕ್ಕಾಪಟ್ಟೆ ಟಯರ್ಡ್ ಆಗಿಬಿಟ್ಟಿತ್ತು. ಒಂದು ಸ್ವಲ್ಪ ಲೈಟಾಗಿ ಏನಾದರೂ ತಿನ್ಕೊಂಡು ಹಾಗೆ ರೆಸ್ಟ್ ಮಾಡ್ತಾಯಿದ್ವಿ. ಸೊ ಬೆಳಗ್ಗೆನೇ ರೈಡ್ ಮಾಡಿ ಟ್ರೆಕ್ಕಿಂಗ್ ಎಲ್ಲ ಮಾಡಿ ಸೊ ಇವಾಗ ಲಂಚ್ಗಂತ ಹೋಗ್ತಾ ಇದ್ದೀವಿ. ಅದಕ್ಕಿಂತ ಮುಂಚೆ ನಮ್ಮ ಕಾಟೇಜ್ ಹೇಗಿದೆ ಅಂತ ನಿಮಗೊಂದು ಕ್ವಿಕ್ ಟೂರ್ ಕೊಡ್ತೀನಿ ನೋಡಿ. ಸೊ ನಮ್ಮ ಬೈಕ್ಗಳೆರಡು ಇಲ್ಲಿ ಪಾರ್ಕ್ ಆಗಿದೆ. ಅಲ್ಲಿ ಇವರ ರೆಸ್ಟೋರೆಂಟ್ ಬರುತ್ತೆ. ಸೊ ಇದನ್ನೇ ನಾವಿರೋ ಅಂಥ ಒಂದು ಕಾಟೇಜ್ ಅಂತಲೇ ಹೇಳ್ಬೋದು. ಸೊ ಬನ್ನಿ ಒಳಗಡೆ ಹೋಗೋಣ. ಸೊ ಇಲ್ಲಿ 2 ಚೇರ್ ಹಾಕಿದ್ದಾರೆ ಕೂತ್ಕೊಳ್ಳೋದಕ್ಕೆ ಅಂತ. ಆ್ಯಕ್ಚುಲಿ ಇಲ್ಲಿ ನಾವು ನಮ್ಮ ಲಗೇಜಸ್ ಎಲ್ಲ ಇಟ್ಟಿದ್ದೀವಿ ಬಂದಿದ ತಕ್ಷಣ. ಸೊ ಇಲ್ಲಿ ನಮಗೆ ಕುಡಿಯೋಕ್ಕೆ ಅಂತ ನೀರು, ಹಾಗೆ ಇವರ ಎಕೋ ಫ್ರೆಂಡ್ಲಿ ಸೋಪು ಮತ್ತು ಟೂತ್ ಬ್ರಷ್ಷು ಮತ್ತು ಇದು ಅದಕ್ಕೆ ಪೇಸ್ಟ್ ಥರ ಒಂದು ಕೊಟ್ಟಿದ್ದಾರೆ. ಹಾಗೆ ಇಲ್ಲಿ ಏನೇ ಇದ್ರೂ ಅವ್ರಿಗೆ ಏನೇ ಬೇಕಾದರೂ ನಾವು ಅವ್ರಿಗೆ ಕಾಲ್ ಮಾಡ್ಬೋದು. ಟವಲ್ಸ್ ಕೊಟ್ಟಿದ್ದಾರೆ, 2 pairs ಆಫ್ ಟವಲ್ಸು, ವಾಟರು. ಸೊ ಹಾಗೆ ಈ ಕಡೆ ಬಂದರೆ ಚಿಲ್ಔಟ್ ಮಾಡೋದಕ್ಕೆ ಅಂತ ಒಂದು ಸ್ಪೇಸ್ ಥರ, ಫ್ಯಾಮಿಲಿ ಸ್ಪೇಸ್ ಥರ ಇದೆ. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ಅಂತ. ಇಲ್ಲಿ ಕ್ಯಾಂಪ್ ಫೈರ್ ಕೂಡ ಅರೇಂಜ್ ಮಾಡಿಕೊಡ್ತಾರಂತೆ. ಸೊ ಹಾಗೆ ಪಕ್ಕಕ್ಕೆ ಬಂದರೆ ಇಲ್ಲಿ ಕಾಫಿ ತೋಟ ಇದೆ ನೋಡಿ, ಎಷ್ಟು ಚೆನ್ನಾಗಿದೆ ಅಂತ. ಸೊ ಇದು ಬಂದು ಸಪ್ರೇಟ್ ಶವರ್ ಏರಿಯಾ. ನೋಡ್ತಾ ಇರ್ಬೋದು ಶವರ್ ಏರಿಯಾ ಹೇಗಿದೆ ಅಂತ. ಕಂಪ್ಲೀಟ್ಲಿ ಎಕೋ ಫ್ರೆಂಡ್ಲಿ ಗುರು. ಸೊ ಮೇಲ್ಗಡೆ ನೀವು ನೋಡ್ತಾ ಇರ್ಬೋದು ಹೇಗಿದೆ ಅಂತ. ಒಂದು ಹುಲ್ಲು ಸೆಟಪ್ನ ಮಾಡಿದ್ದಾರೆ. ನಾವು ಅದೇ ಒಳಗಡೆ ನೋಡಿದ್ರೆ ಹಂಚಿನ ಮನೆ ಥರ ಕಾಣಿಸುತ್ತೆ. ಸೊ ಇದು ಬಂದು ವಾಶ್ರೂಮ್ ಕಮ್ ಶವರ್ ಏರಿಯಾ ಅಂತ ಹೇಳ್ಬೋದು. ವಾಶ್ರೂಮ್ ನೋಡಿ ಎಷ್ಟು ನೀಟಾಗಿದೆ ಅಂತ. ಹಾಗೆ ಇಲ್ಲಿ ಒಂದು ಮಿರರ್ ಕೂಡ ಇಟ್ಟಿದ್ದಾರೆ. ಫ್ಯಾನ್ ನೋಡಿ ಎಷ್ಟು ಕ್ಯೂಟಾಗಿ ಸಕ್ಕತ್ತಾಗಿದೆ ಅಂತ. ಹಾಗೆ ಇಲ್ಲಿ ರೂಮ್. ಸೊ ಕಂಪ್ಲೀಟ್ಲಿ ದೇಸಿ ಮನೆ, ಹಳ್ಳಿಯ ದೇಸಿ ಮನೆ ಹೇಗಿರುತ್ತೆ, ಹಳೆ ಕಾಲದ ಹಂಚಿನ ಮನೆ, ಸೇಮ್ ಅದೇ ಥರನೇ ಇದೆ. ನೀವು ಕಿಟಕಿಗಳನ್ನೂ ನೋಡ್ಬೋದು. ಆಗಿನ ಕಾಲದ ಮನೆಗಳಲ್ಲಿ ನಾವೇನೇನು ನೋಡ್ತಾ ಇದ್ವಿ ಸೇಮ್ ಅದೇ ಥರನೇ ಇದೆ. ಹಾಗೆ ನಮಗೆ ಕಬೋರ್ಡ್ ಕೂಡ ಪ್ರೊವೈಡ್ ಮಾಡಿದ್ದಾರೆ ಏನಾದರೂ ಇಟ್ಕೊಳ್ಳೋಕ್ಕೆ. ಸೊ ಇದು ಏನು ಈ ಗೋಡೆ ಟಚ್ ಮಾಡಿದ್ರೆ ತುಂಬಾ ತಣ್ಣಗಿದೆ ಗೋಡೆ. ಇದು ಏನೋ ಮರಳಿಂದ ಮಾಡಿರೋದಂತೆ. ಸಿಕ್ಕಾಪಟ್ಟೆ ತಣ್ಣಗಿದೆ ಗೋಡೆ ಅಂತೂ. ಒಟ್ಟಲ್ಲಿ ತುಂಬಾ ಚೆನ್ನಾಗಿದೆ. ಸೊ ಹಾಗೆ ಸ್ವಿಚ್ಗಳು ನೋಡ್ಬೋದು ನೀವು ಯಾವ ಥರ ಇದೆ ಅಂತ. ಆಗಿನ ಕಾಲದ ವಿಂಟೇಜ್ ಮನೆಗಳಲ್ಲಿ ಇರ್ತಾ ಇತ್ತಲ್ಲ, ಸೊ ಆ ಥರ ಇದೆ. ತುಂಬಾ ಚೆನ್ನಾಗಿದೆ ಆ್ಯಕ್ಚುಲಿ. ಹಾಗೆ ಇಲ್ಲಿ ವೈಫೈ ಫೆಸಿಲಿಟಿ ಎಲ್ಲ ಕೂಡ ಇದೆ. ಸೊ ನೋಡ್ತಿರ್ಬೋದು ಎಲ್ಲ ಒಂದು ಕಾಟೇಜಸ್ ಯಾವ ಥರ ಇದೆ ಅಂತ. ಕಂಪ್ಲೀಟ್ಲಿ ಎಕೋ ಫ್ರೆಂಡ್ಲಿ. ಸೊ ಇವಾಗ ಲಂಚ್ ಮಾಡೋಕ್ಕೆ ಅಂತ ಹೋಗ್ತಾ ಇದ್ದೀವಿ. ನೀವು 360 ಡಿಗ್ರಿ ಎಲ್ಲೇ ನೋಡಿದ್ರೂ ಕಂಪ್ಲೀಟ್ಲಿ ಮೌಂಟೇನ್ಸ್ ಕಾಣಿಸುತ್ತೆ. ಸೊ ನೋಡಿ ಇವರ ಕ್ಯಾಂಪ್ ಫೈರ್ ಜಾಗ ಹೇಗಿದೆ ಅಂತ. ಯಾವುದನ್ನ ದೊಡ್ಡ ಗ್ರೂಪ್ ಬಂದರೆ ಇಲ್ಲಿ ಕ್ಯಾಂಪ್ ಫೈರ್ ಕೂಡ ಅರೇಂಜ್ ಮಾಡಿಕೊಡ್ತಾರೆ. ಸೊ ಇವರ ಒಂದು ರೆಸ್ಟೋರೆಂಟ್ ಇದು. ಬನ್ನಿ, ಕಲ್ಲಿಟ್ಟಿದ್ದಾರೆ ಗುರು ಎಲ್ಲ
ಕಡೆ ಆಗಿನ ಕಾಲದ ಗುಂಡ್ಕಲ್ಲು. ಸೊ ಇವರ ರೆಸ್ಟೋರೆಂಟ್ ನೋಡ್ಬೋದು ಇನ್ನು ಸಕ್ಕತ್ತಾಗಿದೆ ಅಂತ. ನೋಡಿ ಎಂಟ್ರೆನ್ಸ್ ಏನು ಎಷ್ಟು ಚೆನ್ನಾಗಿದೆ ಅಂತ. ಸೊ ನೋಡ್ಬೋದು ಹ್ಯಾಂಡ್ ವಾಶ್ ಕೂಡ ಎಷ್ಟು ಪ್ರೀಮಿಯಮ್ ಆಗಿದೆ ಅಂತ ಇಲ್ಲಿ. ಸೊ ಲಂಚಿಗೆ ನೋಡ್ಬೋದು ಏನೇನು ಕೊಟ್ಟಿದ್ದಾರೆ ಅಂತ. ಪಾಯಸ, ಇದು ವೈಟ್ ರೈಸು, ಸಾಂಬಾರು, ರಸಮ್ಮು, ಒಂದು ಪಲ್ಯ, ಹಾಗೆ ಸೊಪ್ಪಿನ ಪಲ್ಯ, ಇದೇನೋ ಒಂದು ಮೊಸರು ಥರ ಇದೆ, ಹಾಗೆ ಹೆಸರುಬೇಳೆ ಇದು ಪಲ್ಯ, ಹಾಗೆ ಇದು ಏನೋ ಬಾತ್ ಥರ ಕೊಟ್ಟಿದ್ದಾರೆ. ಸೊ ಇವಾಗ ಟೇಸ್ಟ್ ಮಾಡಬೇಕು. ಹಾಗೆ ಇದು ಈ ಸೈಡು ಮಾಡ್ತಾರೆ ಇದ್ರ ಹೆಸರು ನನಗೆ ಗೊತ್ತಿಲ್ಲ ಆ್ಯಕ್ಚುಲಿ. ಇದನ್ನು ಈ ಹಾಲು ಜೊತೆ ನೆಂಚ್ಕೊಂಡು ತಿಂತಾರೆ. ಹಾಗೆ ಹಪ್ಪಳ ಇದೆ. ಸೊ ಹಾಗೆ ಮಜ್ಜಿಗೆ ಇದೆ. ಆ್ಯಕ್ಚುಲಿ ಏನಂತಂದರೆ ಮಜ್ಜಿಗೆನ ಈ ಥರ ಗ್ಲಾಸಲ್ಲಿ ಕುಡಿಯೋದೇ ಒಂಥರ ಚೆಂದ ಗುರು. ಸೊ ನಾನು ವೆಜ್ ತೊಗೊಂಡಿದ್ದೆ, ನನ್ನ ಫ್ರೆಂಡು ನಾನ್ ವೆಜ್ ತೊಗೊಂಡಿದ್ದೆ. ಅದರಲ್ಲಿ ಚಿಕನ್ ಒಂದು ಸಪ್ರೇಟ್ ಬರುತ್ತೆ ಅಷ್ಟೇ. ಫುಡ್ ಅಂತೂ ಅಥೆಂಟಿಕ್ ಮಲೆನಾಡು ಫುಡ್ ಹೇಗಿರುತ್ತೋ ಆ ಥರ ಇದೆ. ರೈಸ್ ಕೂಡ ಈ ಸೈಡು ಜಾಸ್ತಿ ಕೆಂಪಕ್ಕಿನ ಬಳಸ್ತಾರೆ, ಅದನ್ನೇ ಕೊಟ್ಟಿದ್ದಾರೆ. ಊಟ ಅಂತೂ ನೆಕ್ಸ್ಟ್ ಲೆವೆಲ್ ಆಗಿದೆ. ಸೊ ಈ ಸೊಪ್ಪಿನ ಪಲ್ಯ ಅಂತೂ ತುಂಬಾ ಟೇಸ್ಟಿಯಾಗಿದೆ. ಸಿಕ್ಕಾಪಟ್ಟೆ ಹುಳಿ ಹುಳಿಯಾಗಿ ಒಂಥರ ಪಂಚಿಯಾಗಿದೆ. ಹುಳಿ ಇಷ್ಟಪಡೋರಿಗೆ ಈ ಪಲ್ಯ ಅಂತೂ ಸಖತ್ ಇಷ್ಟ ಆಗುತ್ತೆ. ಸೊ ಸ್ನೇಹಿತರೆ, ಇವಾಗ ಇಲ್ಲಿ ಒಂದು ಸೀಕ್ರೆಟ್ ವಾಟರ್ ಫಾಲ್ಸ್ ಹಾಗೆ ದೇವ್ರ ಮನೆ ಗುಡ್ಡಕ್ಕೆ ಕರ್ಕೊಂಡು ಹೋಗ್ತಾರಂತೆ. ಸೊ ಇಲ್ಲಿ ನಮ್ಮ ಜೀಪ್ ಕೂಡ ರೆಡಿ ಇದೆ. ಸೊ ಬನ್ನಿ ಹೋಗೋಣ. ಸೊ ಇದನ್ನ ಎಷ್ಟೋ ಜನ ರಕ್ತ ಅನ್ಕೋತಾರೆ. ಇದು ರಕ್ತ ಅಲ್ಲ, ಈ ಗಿಡನ ಕಟ್ ಮಾಡಿರೋದಕ್ಕೆ ಆ ಥರ ಬಂದಿದೆ ನೋಡಿ, ಇಲ್ಲೆಲ್ಲ ಕಡೆನೂ ಅಷ್ಟೇ. ಸೊ ಇವಾಗ ಫಾಲ್ಸು ಅಲ್ಲೆಲ್ಲೋ ಕೆಳಗಡೆ ಬರುತ್ತೆ, ಸೌಂಡ್ ಕೇಳಿಸ್ತಾ ಇದೆ. ಸೊ ಆರಾಮಾಗಿ ಟ್ರೆಕ್ ಮಾಡ್ತಾ ಇದ್ವಿ. ಸೊ ಇದೇನೆ ವಾಟರ್ ಫಾಲ್ಸು. ಆ್ಯಕ್ಚುಲಿ ಇದು ಸಮ್ಮರ್ ಆಗಿರೋದ್ರಿಂದ ನೀರು ಸ್ವಲ್ಪ ಕಮ್ಮಿ ಇದೆ. ಬಟ್ ಸ್ವಲ್ಪ ಮೇಲ್ಗಡೆಯಿಂದ ಟ್ರೆಕ್ ಮಾಡ್ಕೊಂಡು ಬರಬೇಕು, ಅವರೇನೆ ಕರ್ಕೊಬರ್ತಾರೆ ಆ್ಯಕ್ಚುಲಿ. ಚೆನ್ನಾಗಿದೆ. ಸೊ ಹಾಗೆ ಇಲ್ಲೊಂದು ವ್ಯೂ ಪಾಯಿಂಟ್ ಕರ್ಕೊಂಬಂದಿದ್ರು ಸ್ನೇಹಿತರೆ. ಸೊ ನೋಡಿ ಎಷ್ಟು ಪೀಸ್ ಆಗಿದೆ ಲೊಕೇಶನ್ ಅಂತ. ಒಳ್ಳೆ ಫೋಟೋ ಶೂಟ್ ಮಾಡೋಕ್ಕೆಲ್ಲ ಮಾಡಿಸಿದಂಥ ಜಾಗ ತುಂಬಾ ಪ್ರಶಾಂತವಾಗಿದೆ. ಸಣ್ಣದಾಗೊಂದು ಜರಿ ಹರಿಯುತ್ತೆ ಇಲ್ಲಿ. ಸೊ ಔಟಿಂಗ್ ಎಲ್ಲ ಕರ್ಕೊಂಡೋಗಿ ಬಂದರು. ದೇವ್ರ ಮನೆ ಗುಡ್ಡಕ್ಕೆ ಹೋಗೋಕ್ಕಾಗಿಲ್ಲ, ಬಿಕಾಸ್ ಆಗಲೇ ಕತ್ಲಾಗ್ತಿದೆ, ಅಲ್ಲೇನು ವ್ಯೂ ಇರಲ್ಲ ಸನ್ಸೆಟ್ ಅಂದ್ಬಿಟ್ರೆ. ಸೊ ಇವಾಗ ಸ್ನ್ಯಾಕ್ಸ್ ಕೊಟ್ಟಿದ್ದಾರೆ, ನೋಡಿ ಏನೇನು ಕೊಟ್ಟಿದ್ದಾರೆ ಅಂತ. ಸೊ ಕಾಫಿ, ಪಡ್ಡು, ಅದ್ರ ಜೊತೆಗೆ ಟೊಮೊಟೊ ಚಟ್ನಿ ಕೊಟ್ಟಿದ್ದಾರೆ. ಬನ್ನಿ ಟೇಸ್ಟ್ ಮಾಡೋಣ. ಕಮೆಂಟ್ಸ್ ಎಲ್ಲ ಆಗ್ತಿದ್ದಲ್ಲಿ. 2 hours later. ಸೊ ಸ್ನೇಹಿತರೆ, ತನ್ಮಾತ್ರ ರೆಸಾರ್ಟಲ್ಲಿ ಡಿನ್ನರ್ ಕೊಟ್ಟಿದ್ದಾರೆ. ಡಿನ್ನರ್ ಯಾವ ಥರ ಇದೆ ಅಂತ ನೋಡಿ. ಸೊ ಡಿನ್ನರ್ಗೆ ಇದು ರೊಟ್ಟಿ ಥರ ಇದೆ, ಹಾಗೆ ಇದು ಇವ್ರ ಕಡೆ ರೈಸು, ರೆಡ್ ರೈಸು, ಹಾಗೆ ಇದು ಗೀ ರೈಸ್ ಟೈಪ್ ಕೊಟ್ಟಿದ್ದಾರೆ. ಇದು ವೆಜಿಟೇಬಲ್ಸು, ಹಾಗೆ ಇದು ಒಂದು ಸ್ವೀಟು, ಹಪ್ಪಳ, ಚಟ್ನಿ, ಪಲ್ಯ, 2 ಥರ ಸಾಂಬಾರಿದೆ.
ಸೊ ಬಾಲ್ಕನಿಲಿ ಕ್ಯಾಂಪ್ ಫೈರ್ ಹಾಕ್ಕೊಟ್ಟಿದ್ದಾರೆ. ಇಲ್ಲಿನ ಚಳಿಗೆ ಇದಂತೂ ಮಸ್ಟು. ಆ್ಯಕ್ಚುಲಿ ಬೆಳಗ್ಗೆ ಎಲ್ಲ ಎಷ್ಟು ಸೆಕೆ ಇರುತ್ತೋ ಸಂಜೆ ಆಗ್ತಾ ಅಷ್ಟೇ ಚಳಿ ಕೂಡ ಇರುತ್ತೆ ಇಲ್ಲಿ. ಸೊ ಗುಡ್ ಮಾರ್ನಿಂಗ್ ಸ್ನೇಹಿತರೆ. ಸೊ ಇದು ಬಂದು ಡೇ 2 ಇನ್ ತನ್ಮತ್ರ ರೆಸಾರ್ಟು. ಸೊ ನೋಡ್ತಾ ಇರ್ಬೋದು ಅರ್ಲಿ ಮಾರ್ನಿಂಗ್ ವ್ಯೂ ಯಾವ ಥರ ಇದೆ ಅಂತ. ಫುಲ್ಲು ಕಲರ್ಫುಲ್ಲಾಗಿದೆ. ಇದೇನೆ ನಾವಿರೋವಂಥ ಕಾಟೇಜು. ನೋಡಿ ಅಲ್ಲೆಲ್ಲ ಫಾಗ್ ಎಷ್ಟು ಕೆಳಗಡೆ ಇದೆ ಫಾಗ್ ಅಂತ. ಸೊ ಇವಾಗ ಫ್ರೆಶ್ ಅಪ್ ಆಗಿ ನಾವು ಹೊರಡಬೇಕು ಟುವರ್ಡ್ಸ್ ಚಾರ್ಮಾಡಿ. ಬನ್ನಿ ಬಾಯ್. ಸೊ ಸ್ನೇಹಿತರೆ ಇವಾಗ ತನ್ಮತ್ರ ರೆಸಾರ್ಟಿಂದ ಚೆಕ್ಔಟ್ ಮಾಡ್ತಾಯಿದ್ದೀವಿ. ನೋಡ್ತಾ ಇರ್ಬೋದು ಅರ್ಲಿ ಮಾರ್ನಿಂಗ್ ವ್ಯೂ ಯಾವ ಥರ ಇದೆ ಅಂತ. ಒಳ್ಳೆ ಸನ್ರೈಸ್ ಆಗ್ತಿದೆ ಇಲ್ಲಿ. ನೋಡ್ತಾ ಇರ್ಬೋದು ಎಲ್ಲ ಹೆಂಗೆ ಇದು ಮಂಜು ಕೂತಿದೆ ಅಂತ.